ನನಗೆ ಈ ನಡುವೆ ನಿಮ್ಮ ಫಾರೆಸ್ಟ್ ಅವರು ಅಂತ ಸ್ವಲ್ಪ ನನಗೆ ಬಿಡಬಾರ್ದು ನಿಮ್ಮನ್ನ ಅಂತ ನನಗೆ. ಇಲ್ಲ ಸರ್, ನೀವು ತಪ್ಪಿರ್ಕೊತಾ ಇದ್ದೀರಾ ಸರ್. ನಾವು ತಪ್ಪಲ್ಲ, ಪೂರ್ವಕವಾಗಿ ಯಾವುದು ಇದು ಮಾಡ್ತೀವಿ. ಎಂಟೈರ್ ಜಿಲ್ಲೆನಲ್ಲಿ ಫಾರೆಸ್ಟ್ ಅವ್ರಿಗೆ ನೀವು ಹೇಳ್ಕೊಂಡು ಸಾಹೇಬ್ ಬೇಕಂತ ಹೇಳಿ ಫಾರೆಸ್ಟ್ ಅವ್ರಿಗೆ 24 hours ಕಾವಲು ಕಾದಿರೋರು ನಾನೇ. ಹೌದು ಸರ್, ನಮ್ಗೆ ಗೊತ್ತಿಲ್ಲ. 24 hours ಕಾವಲು ಕಾದಿದೆ, ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೆಂಗೆ ಮಾಡಿ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ ಅಂತ ಅದಕ್ಕೆ ಸಪ್ರೇಟಾಗಿ ನಾನು ಕಳಿಸ್ಕೊಟ್ಟು ಪೊಲೀಸ್ ಅವ್ರಿಗೆ ಇಲ್ಲಿ ಮಾಡಿ ಫಾರೆಸ್ಟ್ ಅವ್ರಿಗೆ ನನಗೆ ಮಾಡಿದ್ದು, ನಾನು ಸಪೋರ್ಟ್ ಮಾಡಿದ್ದು. ಯಾರು ಜಿಲ್ಲೆನಲ್ಲಿ ಫಾರೆಸ್ಟ್ ಅವ್ರಿಗೆ ಸಪೋರ್ಟೇ ಮಾಡಿಲ್ಲ. ಎಲ್ಲರಿಗೂ ಹೇಳಿದ್ದು ರೈತರ ಜಮೀನು ಏನೇನಿದೆ ಸರ್ಕಾರಿ ಜಮೀನು ಇದು ಫಾರೆಸ್ಟ್ ಜಮೀನು ಇಲ್ಲಿ ಕಿತ್ಕೊಳ್ರಿ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ, ಸೈಲೆಂಟಾಗಿ ಇದ್ದಿದ್ದೆ ನಾನೇ. ನಾನು ಪ್ರಕೃತಿ ಪ್ರೇಮಿ. ನನಗೆ ಬೇರೆ ಏನ್ ಮೇಲೂ ಆಸೆ ಇಲ್ಲ. ನನಗೆ ದುಡ್ಡು ಕಾಸು ಬಿಲ್ಡಿಂಗ್ಸು ಇದ್ರ ಮೇಲೆ ಯಾವುದ್ರ ಮೇಲೂ ಆಸೆ ಇಲ್ಲ. ನನಗೆ ಪ್ರಕೃತಿ ಮೇಲೆ ತುಂಬ ಆಸೆ ನನಗೆ. ಆದ್ದರಿಂದ ನಾನು ತುಂಬ ಇಷ್ಟಪಡ್ತಾ ಇದ್ದೆ ಫಾರೆಸ್ಟ್ ಅವ್ರನ್ನ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ಮಾಡೋ ಕೆಲಸಗಳಿಗೆ ಏನಾಗುತ್ತೆ ಅಂದರೆ ನಿಮ್ಮ ವಿರುದ್ಧವಾಗೇ ಹೋಗಬೇಕು, ನೀವು ಮಾಡಿರೋದನ್ನೆಲ್ಲದೂ ಇಟ್ಕೋಬೇಕು ಯಾವ್ದಾದ್ರು ಅಂತ. ಇವಾಗ ನಾನೇ ಕೆಲವೊಂದು ಹೇಳ್ತೀನಿ, ನನ್ನ ಹತ್ರ ಮಾಹಿತಿ ಇದೆ, ನಿಮ್ಗೆ ಹೇಳ್ಬಿಟ್ಟು ಸಬ್ಜೆಕ್ಟು ನಾನು ಆಮೇಲೆ ಹೇಳ್ತೀನಿ. ಅದು ಕಾನ್ಸೆಪ್ಟ್ ಸರಿ. ಈ ಕೆಲಸ ನಿಮ್ಮನ್ನು ನೀವೇನಾದರೂ ಇದ್ರೆ ಫಾರೆಸ್ಟ್ ಒಳಗಡೆ ಇರಬೇಕು, ಆಚೆನೆ ಬರ್ಬಾರ್ದು. ಫಾರೆಸ್ಟಿಂದ ಆಚೆನೆ ಬರಬಾರ್ದು. ರೋಡಲ್ಲಿ ನೀವು ಓಡಾಡಬೇಕು, ನೀವು ವೆಹಿಕಲ್ಸ್ ಹೋಗ್ಬೇಕು, ಮರಗಳು ಕಟ್ ಮಾಡೋದು ಹೋಗ್ಬೇಕು, ಗಿಡಗಳು ಎತ್ಕೊಂಡು ಟ್ಯಾಕ್ಟ್ರಲ್ಲಿ ಹೋಗ್ಬೇಕು. ರೋಡಲ್ಲಿ ನಮ್ಮ ರೋಡ್ಗಳೆಲ್ಲ ಯೂಸ್ ಮಾಡ್ತೀರಾ ನೀವು, ಅದ್ರಲ್ಲಿ ರೋಡ್ ಮಾಡಬಾರ್ದು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನೀವು ಓಡಾಡ್ಬಿಟ್ರಿ ನಮ್ಮ ರೋಡಲ್ಲಿ, ಯಾಕೆ ಓಡಾಡ್ತೀರಾ? ನಿಮ್ಮನ್ನೇನು ಕರೆದು ನಮ್ಮ ರೋಡಲ್ಲಿ ಓಡಾಡ್ರಿ ಅಂತ ಓಡಾಡಬಾರ್ದಪ್ಪ ನೀವು. ಅದು ನೀವು ಕಾನೂನು ಅಂತ ಮಾಡಿದರೆ ಒಪ್ಕೊಳ್ಳೋಣ. ಕಾನೂನು ನೀವು ತಲೆ ಬಾಕಬೇಕು. ನಾವು ಇವಾಗ ನಾವು PMGS ರೋಡ್ಗಳು ಮಾಡಿದ್ದೀವಿ. ಅವ್ರು ಹೆಡ್ ಆಫೀಸಿಂದ ಅವ್ರು ಡೈರೆಕ್ಷನ್ ಕೊಡ್ತಾರೆ, ಅಲ್ಲಿ 500 ಮೀಟ್ರು ಫಾರೆಸ್ಟ್ ಜಾಗ ಇದೆ, ಆ 500 ಮೀಟ್ರನ್ನ ನೀವೇನು ಮುಟ್ಟಬೇಡಿ, ಅದಕ್ಕೆ ಆಚೆ ಇದಕ್ಕೆ ಈಚೆ ಮಾಡ್ಕೊಂಡು 500 ಮೀಟ್ರ್ ಹಾಕಲೇಬೇಡಿ ತಾರು. ಒಂದು ವೇಳೆ ಅಲ್ಲಿ ಹಾಕಬೇಕು ಅಂತ ಏನಾದ್ರು ನಿಮಗಿದ್ರೆ ರೋಡನ್ನೇ ಕ್ಯಾನ್ಸಲ್ ಮಾಡಿ, ಬೇಡ ನಮಗೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಫಾರೆಸ್ಟ್ ಅವರು ಎಷ್ಟು ಇದಿದೆ. ಎಕ್ಸಿಸ್ಟಿಂಗ್ ರೋಡನ್ನೇ ಮಾಡೋಕ್ಕೆ ನಿಮ್ಮವ್ರು ಬಿಟ್ಟಿಲ್ಲ ಅಂದರೆ ಇವರು ಹೈಯರ್ ಅಥಾರಿಟಿ ಅಂದರೆ ಬೆಂಗಳೂರು ವಿಧಾನಸೌಧ IAS ಆಫೀಸರ್ಸು ಅವರೇ ಹೇಳ್ತಾರೆ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ರೋಡ್ಗಳು ಹೆಂಗೆ ಫಾರೆಸ್ಟ್ ಒಳಗಡೆ ರೋಡ್ಗಳು ಹಾಕ್ಬಾರ್ದಾ? ಯಾಕೆ ನಮ್ಮ ತಾಲೂಕಲ್ಲಿ ನಾವು ಸ್ವಲ್ಪ ಲಿಬರಲ್ ಆಗಿ ಹೋಗ್ತಾ ಇದ್ದೀವಿ ಸರ್. ನಮ್ಮ ತಾಲೂಕಲ್ಲಿ ಜಾಸ್ತಿ ಮಾಡ್ತಾ ಇರೋದು ಲಿಬರಲ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲ ಸರ್, ಈಗ ನಾಗಲಾಪುರದ್ದು ಈಗ ರೀಸೆಂಟಾಗಿ ರೋಡ್ ಆಯ್ತಲ್ಲ ಸರ್. ಇಲ್ಲಿ ನಾಗಲಾಪುರದ್ದು ಸರ್. ನಾಗಲಾಪುರದ್ದು ಯಾವ್ದಾಯ್ತು? ನುಗ್ಲಾಪುರ ಈ ಸಿಮೆಂಟ್ ಇದು ರೋಡ್ ಮಾಡಿ. ಅವತ್ತು ಬಂದು ಪೂಜೆ ಮಾಡ್ಬೋದಾ? ಎಸ್ ಸರ್, ಅದಕ್ಕೆ ನಾವು ಪರ್ಮಿಷನ್ ಇದು ಮಾಡಿದ್ವಿ ಸರ್. ಎಕ್ಸಿಸ್ಟಿಂಗ್ ರೋಡ್ ಇದೆಯಲ್ಲ, ಹಾಂ ಸರ್, ಆ ರೋಡನ್ನು ನೀವು ಮಾಡೋದಕ್ಕೆ ಡಿಸ್ಟರ್ಬ್ ಮಾಡ್ತೀರಿ. ಎಕ್ಸಿಸ್ಟಿಂಗ್ ಏನಿದೆಯೋ ಅದು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋದರೆ ಅವಾಗ ನೀವು ಅಬ್ಜೆಕ್ಟ್ ಮಾಡ್ಬೋದಲ್ವ? ಅದು ಧರ್ಮನೇ ಮಾಡೋದು ಎಕ್ಸಿಸ್ಟಿಂಗ್ ರೋಡ್ ನೋಡಿ. ಅವ್ರ ಆಫೀಸ್ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸರ್ ನಾನು ಮಾಡಿಸ್ತೀನಿ ಎಕ್ಸಿಸ್ಟಿಂಗ್. ಇಲ್ಲ ಅವ್ರು ಸಾವಾಸ ಬೇಡ ರೀ, ಅವ್ರು ಸುಮ್ಮನೆ ಆಮೇಲೆ ಡಿಸ್ಟರ್ಬ್ ಮಾಡ್ತಾರೆ, ಕ್ಯಾನ್ಸಲ್ ಆಗ್ತದೆ, ಬೇಡ ನಮಗೆ ಆ ರೋಡ್ ಬಿಡಿ, ಬೇರೆ ರೋಡ್ ಅದನ್ನ ಮಾಡ್ಕೊಳ್ಳಿ ಅಂದರು. ಅದು ಕೇಳಿಲ್ಲ. ಅದು ಏನು ಮಾಡ್ತಾರೆ, ಆ ರೋಡನ್ನೇ ಮಾಡಿದ್ದೀವಿ, ಆ ಜಾಗ ಮಾಡೇ ಬಿಡಿ ಅಂತ ಹೇಳಿದ್ದೀನಿ. ಆ ಫಾರೆಸ್ಟ್ ಜಾಗ ಎಷ್ಟಿದೆ ಅಷ್ಟು ಬಿಡಿ, ಬೇರೆದ್ರಲ್ಲಿ ಯಾವ್ದನ್ನ ಹಾಕೊಂಡು ಮಾಡೋಣ ಅಷ್ಟು ಜಾಗ ಅಂತೇಳಿ ಮಾಡಿ ಮೇಡಮ್ ಅವ್ರಿಗೆ ಹೇಳಿ ಮಾಡಿ ಕೊಡಬೇಕು ಸರ್. ನಮ್ಗೆ ಆ ಪರ್ಟಿಕ್ಯುಲರ್ ರೀಚ್ ಅದೇ ಎಕ್ಸಿಸ್ಟಿಂಗ್ ರೋಡನ್ನೇ ಕೊಡೋದು. ಬಿಡಿ ಅವ್ರು NOC ನಮಗೆ ಅಪ್ರೋಚ್ ಮಾಡಿ ಸರ್. ಮೇಡಮ್ ಅಪ್ರೋಚ್ ಮಾಡಿ ಅದೊಂದು ಕಳಿಸ್ಕೊಡ್ತೀವಿ. NOC ಕೊಡ್ತಾರೆ. ಬೇಕಾದ್ರೆ ಸ್ಪಾಟ್ಗೆ ಹೋಗಿ ತೋರಿಸಿ, ಸ್ಪಾಟಲ್ಲಿ ಹೋಗಿ ನೋಡ್ರಿ, ಒಂದು ಲೆಟರ್ ಬರೀ ನೋಡಿ, ಸ್ವಲ್ಪ ಪರ್ಸನಲ್ ಹೆಸರು. ಈ 6/9 ಅಲ್ಲಿ 8,000 ಸಸಿ ಮತ್ತೆ 8/10 10,000 ಸಸಿ ಬೆಳೆಸಿದ್ವಿ ಸರ್. ಅದರಲ್ಲಿ 7,319 6/9 ಅಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್ ಈ ವರ್ಷಕ್ಕೆ. ಮತ್ತೆ 8/12 8,294 ಸರ್. ಇದು ಹೆಂಗ್ ಕೊಡ್ತೀವಿ ಅಂತಂದ್ರೆ ಸರ್, ರೈತರಿಗೆ ಯಾರು ನಮ್ಮ ನರ್ಸರಿಗೆ ಬರ್ತಾರೆ ಅವ್ರಿಗೆ ಕನ್ಸೆಷನ್ ರೇಟ್ ಅಲ್ಲಿ ಕೊಡುವಂಥದ್ದು ಸರ್. ನಮಗೆ ಈ ಸಸಿ ಬೆಳೆಸೋದಕ್ಕೆ 42 ರೂಪಾಯಿ ಖರ್ಚಾಗುತ್ತೆ ಸರ್. ಆದ್ರೆ ಅವರಿಗೆ 3 ರೂಪಾಯಿ ಮತ್ತೆ 6 ರೂಪಾಯಿ ರೇಟ್ ಅಲ್ಲಿ ಯಾರು ಬಂದು ನಮ್ಮಲ್ಲಿ ಕೇಳ್ತಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಅವ್ರಿಗೆ ನಾವು ಕೊಡ್ತೀವಿ ಸರ್ ಇದನ್ನ. ಈ ವರ್ಷಕ್ಕೆ ಟಾರ್ಗೆಟ್ ಕಡಿಮೆ ಮಾಡಿದ್ದಾರೆ ಸರ್. ನಮಗೆ 5,000 6/9 ಮತ್ತೆ 5,000 8/12 ಮಾತ್ರ ಕೊಟ್ಟಿದ್ದಾರೆ ಸರ್. ಇಲ್ಲಿ ನಾವು ರೈತರನ್ನ ನಾವು ಬೇಸ್ ಲೈನ್ ಸರ್ವೆ ಮಾಡ್ತೀವಿ ಸರ್. ಅಂದ್ರೆ ಯಾವ ಸಸಿ ಅವ್ರಿಗೆ ಬೇಕಾಗಿದೆ ಆ ಸಸಿಗಳಿಗೆ ಮಾತ್ರನೇ ನಾವು ಡಿಮ್ಯಾಂಡ್ ಏನ್ ಕೊಡ್ತಾರೆ. ಈಗ ಹೆಚ್ಚಾಗಿ ರೈತರು ತೇಗ ಕೇಳ್ತಾರೆ ಸರ್, ಮತ್ತೆ ಮಹಾಗನಿ ಕೇಳ್ತಾರೆ, ಹೆಬ್ಬೇವು ಕೇಳ್ತಾರೆ, ಸಿಲ್ವರ್ ಕೇಳ್ತಾರೆ. ಫಾಸ್ಟ್ ಮೂವಿಂಗ್ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರನೇ ಮಾಡಿದ್ವಿ ಸರ್.